ವೆಜ್ ಫುಡ್ ಮ್ಯಾನಲ್ಗೆ ನಿಮ್ಮೆಲ್ಲರಿಗೂ ಸ್ವಾಗತ. ಇವತ್ತಿನ ವಿಡಿಯೋಲಿ ಮಾಧ್ವ ಬ್ರಾಹ್ಮಿನ್ ಕಮ್ಯುನಿಟಿಯಲ್ಲಿ ವಿಶೇಷವಾಗಿ ನಾಮಕರಣಕ್ಕೆ, ಶ್ರೀಮಂತಕ್ಕೆ ಹಾಗೆ ಇನ್ನೂ ಕೆಲವು ಕಾರ್ಯಕ್ರಮಗಳಲ್ಲಿ ಮಾಡುವಂತ ಗುಗ್ರಿ ರೆಸಿಪಿನ ಸಾಂಪ್ರದಾಯಿಕ ರೀತಿಯಲ್ಲಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಹೌದು, ಕಡಲೆಕಾಳು ಉಸುಳಿಗೆ ಗುಗ್ರಿ ಅಂತ ಕರಿತೀವಿ. ಬನ್ನಿ ಹಾಗಾದ್ರೆ ಇದನ್ನ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. 1 ಕಪ್ ಅಷ್ಟು ಕಡಲೆಕಾಳನ್ನ ಚೆನ್ನಾಗಿ ನೀರಲ್ಲಿ ತೊಳೆದು ರಾತ್ರಿ ಪೂರ್ತಿ ಇದನ್ನ ನೀರಲ್ಲಿ ನೆನೆಯೋದಕ್ಕೆ ಬಿಡಬೇಕು. ನಾಮಕರಣಕ್ಕೆ ಈ ಗುಗ್ರಿನ ಯಾಕೆ ಮಾಡ್ತಾರೆ ಅಂತ ಗೊತ್ತಿರೋರು ಖಂಡಿತ ಕಮೆಂಟ್ ಸೆಕ್ಷನಲ್ಲಿ ತಿಳಿಸ್ಕೊಡಿ. ಕುಕ್ಕರಲ್ಲಿ ನೀರು ಸಮೇತ ಕಡಲೆಕಾಳನ್ನು ಹಾಕಿ ಅದಕ್ಕೆ ರುಚಿಗೆ ಬೇಕಾದಷ್ಟು ಉಪ್ಪನ್ನು ಹಾಕಿ ಕುಕ್ಕರ್ ಮುಚ್ಚಳ ಮುಚ್ಚಿ ಒಂದು 4 ವಿಸಿಲ್ಸ್ ಆದರೂ ಇದನ್ನು ಕೂಗಿಸ್ಕೊಳ್ಳಿ. 4 ವಿಸಿಲ್ಸ್ ಕೂಗಿಸ್ಕೊಂಡ್ರೆ ಸಾಕು. ತುಂಬ ಸಾಫ್ಟ್ ಆಗೋವರೆಗೂ ಇದನ್ನು ಬೇಯಿಸ್ಕೊಳ್ಳೋಕೆ ಹೋಗಬೇಡಿ. ಪ್ರೆಷರ್ ಪೂರ್ತಿ ಇಳಿದಾದ್ಮೇಲೆ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ಈ ಥರ ಒಂದು ಕಡಲೆಕಾಳನ್ನು ಹಿಸ್ಕಿ ನೋಡಿ. ಇದು ತುಂಬಾ ಪರ್ಫೆಕ್ಟಾಗಿ ಮೆತ್ತಗೆ ಚೆನ್ನಾಗಿ ಬೆಂದಿದೆ. ಈ ಕಡಲೆ ಕಟ್ಟನ್ನು ಎಸೆಯಕ್ಕೆ ಹೋಗಬೇಡಿ. ನಾವು ಇದನ್ನು ಬಳಸಿ ಒಂದು ಕ್ಲಿಯರ್ ರಸಮ್ ಅಥವಾ ಸೂಪನ್ನು ಮಾಡೋಣ. ವೆಯ್ಟ್ ಲಾಸಿಗೆ ಹಾಗೆ ಡೈಜೆಷನಿಗೆ ಇದು ತುಂಬ ಒಳ್ಳೆ ರೆಸಿಪಿ. ಡಾಕ್ಟರ್ಸ್ ಕೂಡ ಇದನ್ನು ತುಂಬ ಸಜೆಸ್ಟ್ ಮಾಡ್ತಾರೆ. ಗುಗ್ರಿ ಮಾಡೋದಕ್ಕೆ ಮೊದಲಿಗೆ ಗ್ಯಾಸ್ ಆನ್ ಮಾಡಿ ಪ್ಯಾನಲ್ಲಿ 2 ರಿಂದ 3 ಚಮಚದಷ್ಟು ಎಣ್ಣೆ ಹಾಕ್ಕೊಳ್ಳಿ. ಎಣ್ಣೆ ಚೆನ್ನಾಗಿ ಕಾದ್ಮೇಲೆ ಇದಕ್ಕೆ ನಾನಿಲ್ಲಿ 1 ಚಮಚದಷ್ಟು ಜೀರಿಗೆ ಹಾಕ್ಕೊಳ್ತಾ ಇದ್ದೀನಿ. ಕರಿಬೇವು ಸೊಪ್ಪು ಮತ್ತು ನೀವು ಎಷ್ಟು ಖಾರ ತಿಂತೀರೋ ಅದ್ರ ತಕ್ಕನಾಗೆ ಹಸಿರು ಮೆಣಸಿನಕಾಯಿನೂ ಹಾಕೊಳ್ಳಿ. ಇವನ್ನೆಲ್ಲ ಸ್ವಲ್ಪ ಹೊತ್ತು ಚೆನ್ನಾಗಿ ಫ್ರೈ ಮಾಡ್ಕೊಳ್ಳಿ. ಆನಂತರ ಇದಕ್ಕೆ ಅರ್ಧ ದೊಡ್ಡ ಚಮಚೆಯಷ್ಟು ಇಂಗು ಹಾಗೆ ಅರಿಶಿನದ ಪುಡಿನ ಹಾಕ್ಕೊಂಡು ಎರಡನ್ನೂ ಚೆನ್ನಾಗಿ ಕೈಯಾಡ್ಕೊಳ್ಳಿ. ಇದು ಸ್ವಲ್ಪ ಖಾರವಾಗಿದ್ರೇ ಚೆನ್ನಾಗಿ ರುಚಿ ಇರುತ್ತೆ. ಆದರೂ ನೋಡಿ ಹಸಿರು ಮೆಣಸಿನಕಾಯಿನ ಹಾಕ್ಕೊಳ್ಳಿ. ಮುಂಚೆ ಸ್ಟ್ರೇನ್ ಮಾಡಿಟ್ಕೊಂಡಿರೋವಂಥ ಕಡಲೆಕಾಳನ್ನು ನಾವಿಲ್ಲಿ ಹಾಕೊಳ್ಳೋಣ. ಇವನ್ನೆಲ್ಲ ಈಗ ಚೆನ್ನಾಗಿ ಕೈಯಾಡಿ. ಬೆಂದಿರೋ ಕಡಲೆಕಾಳು ಜೊತೆಗೆ ಎಲ್ಲ ಮಸಾಲನೂ ಚೆನ್ನಾಗಿ ಕಲಿಬೇಕು. ಅಲ್ಲಿವರೆಗೂ ಇದನ್ನು ಚೆನ್ನಾಗಿ ಕೈಯಾಡ್ಕೊಳ್ಳಿ. ಒಂದು 2 ರಿಂದ 3 ನಿಮಿಷ ಬೇಕಾಗುತ್ತೆ. ನಾನಿಲ್ಲಿ ಎಕ್ಸ್ಟ್ರಾ ಉಪ್ಪನ್ನು ಹಾಕ್ತಾ ಇಲ್ಲ, ಯಾಕಂದರೆ ಬೇಯಿಸ್ಕೊಳ್ಳೋವಾಗಲೇ ನಾನು ಜಾಸ್ತಿ ಉಪ್ಪನ್ನು ಹಾಕ್ಕೊಂಡಿದ್ದೆ. ರುಚಿ ನೋಡಿ ನೀವು ಉಪ್ಪು ಹಾಕ್ಕೊಳ್ಬೋದು. 3 ರಿಂದ 4 ನಿಮಿಷ ಆಗ್ತಾ ಬಂತು. ನಾನು ಇದಕ್ಕೆ 1 ಕಪ್ನಷ್ಟು ಫ್ರೆಶ್ ಆಗಿ ತುರಿದಿಟ್ಕೊಂಡಿರುವಂಥ ಹಸಿ ಕೊಬ್ಬರಿನ ಹಾಕ್ಕೊಳ್ತಾ ಇದ್ದೀನಿ. ಇದ್ರ ಜೊತೆಗೆ ನಾನಿಲ್ಲಿ ಫ್ರೆಶ್ ಆಗಿ ಕತ್ತರಿಸ್ಕೊಂಡು ಇಟ್ಕೊಂಡಿರುವಂಥ ಕೊತ್ತಂಬರಿ ಸೊಪ್ಪನ್ನು ಹಾಕ್ತಾ ಇದ್ದೀನಿ. ಇವನ್ನೆಲ್ಲ ಚೆನ್ನಾಗಿ ಕೈಯಾಡ್ಕೊಳ್ಳಿ. ಸುಮಾರು ಜನ ಕೊತ್ತಂಬರಿ ಸೊಪ್ಪು, ಹಸಿರು ಮೆಣಸಿನಕಾಯಿ ಮತ್ತು ಕೊಬ್ಬರಿನ ಮಿಕ್ಸರಿಗೆ ಹಾಕೊಂಡು ಆಮೇಲೆ ಸೇರಿಸ್ತಾರೆ. ಹಾಗೆ ಮಾಡೋರು ಹಾಗೆ ಕೂಡ ಮಾಡ್ಕೊಳ್ಬೋದು. ಇನ್ನೊಂದು 4 ನಿಮಿಷ ಇದನ್ನ ಚೆನ್ನಾಗಿ ಕೈಯಾಡ್ಕೊಂಡ್ಬಿಟ್ರೆ ಆಯಿತು. ನಮ್ಮ ಗುಗ್ರಿ ರೆಸಿಪಿ ರೆಡಿ. ಒಂದು ವಿಡಿಯೋಲಿ ರಾಜಲಕ್ಷ್ಮಿ ಅನ್ನೋರು ಕಮೆಂಟ್ ಮಾಡಿದ್ರಿ ಈ ಥರದ ಟ್ರೆಡಿಷನಲ್ ರೆಸಿಪೀಸನ್ನು ತೋರಿಸ್ಕೊಡಿ ಅಂತ. ಹಾಗಾಗಿ ಈ ರೆಸಿಪಿನ ಅಪ್ಲೋಡ್ ಮಾಡಿದ್ದೀನಿ. ಇದೇ ಥರದ ರೆಸಿಪಿ ನಿಮಗೂ ಬೇಕಂತ ಇದ್ರೆ ಡೆಫಿನೆಟ್ಲಿ ಕಮೆಂಟ್ ಸೆಕ್ಷನಲ್ಲಿ ತಿಳಿಸಿ. ಇದಕ್ಕೆ ನಿಂಬೆಹಣ್ಣಿನ ರಸ ಹಾಕೋದಿಲ್ಲ, ಆದರೆ ನಾನು ಮನೆಯಲ್ಲಿ ಮಾಡ್ಕೊಂಡು ತಿಂದಾಗ ಪರ್ಸ್ನಲಿ ನನಗೆ ನಿಂಬೆಹಣ್ಣಿನ ರಸ ಹಾಕೊಂಡು ತಿಂದ್ರೆ ತುಂಬ ರುಚಿ ಅನಿಸುತ್ತೆ, ಅದಕ್ಕೆ ಹಾಕ್ಕೊಂಡಿದ್ದೀನಿ. ಈಗ ಈ ಕಡಲೆಕಟ್ಟನ್ನು ಬಳಸಿ ಇದರಿಂದ ಸಾರು ರೆಸಿಪಿ ಹೇಗೆ ಮಾಡೋದು ಅಂತ ನೋಡ್ಕೊಳ್ಳೋಣ. ಈ ಕಡಲೆಕಟ್ಟಿಗೆ ಒಂದು 2 ಚಮಚದಷ್ಟು ಹುಣಸೆ ಹಣ್ಣಿನ ರಸನ ಹಾಕ್ಕೊಂಡು ಚೆನ್ನಾಗಿ ಕೈಯಾಡ್ಕೊಳ್ತಾ ಇದ್ದೀನಿ. 1 ಚಮಚದಷ್ಟು ಖಾರದ ಪುಡಿ, 1 ಚಮಚದಷ್ಟು ಸಾರಿನ ಪುಡಿನ ಹಾಕ್ಕೊಂಡು ಇದನ್ನು ಚೆನ್ನಾಗಿ ಕೈಯಾಡ್ಕೊಳ್ಳಿ. ಈ ಥರ ಚೆನ್ನಾಗಿ ಕುದಿಯೋವರೆಗೂ ನಾವೊಂದು ಸಿಂಪಲ್ ಆಗಿರುವಂಥ ತುಪ್ಪದ ಒಗ್ಗರಣೆನ ಮಾಡ್ಕೊಂಬರೋಣ. ಅದಕ್ಕಾಗಿ ನಾನು ಪ್ಯಾನಲ್ಲಿ ತುಪ್ಪ, ಸಾಸಿವೆ, ಇಂಗು, ಅರಿಶಿನದ ಪುಡಿ, ಕರಿಬೇವು ಸೊಪ್ಪು ಜೊತೆಗೆ ಕೆಂಪು ಒಣ ಮೆಣಸಿನಕಾಯಿನ ಹಾಕ್ಕೊಂಡಿದ್ದೀನಿ. ನೀವು ಬೇಕಾದರೆ ಈ ಒಗ್ಗರಣೆನ ಎಣ್ಣೆಯಲ್ಲಿ ಸಹ ಮಾಡ್ಕೊಳ್ಬೋದು. ಮಾಡಿಟ್ಕೊಂಡಿರುವಂಥ ಒಗ್ಗರಣೆನ ಸಾರಿಗೆ ಸುರಿದ್ಬಿಟ್ಟು ಇದನ್ನು ಚೆನ್ನಾಗಿ ಕೈಯಾಡಿ ಕೊತ್ತಂಬರಿ ಸೊಪ್ಪನ್ನು ಹಾಕಿಬಿಟ್ರೆ ಕಡಲೆ ಕಟ್ಟಿನ ಸಾರು ರೆಡಿ. ವೆಯ್ಟ್ ಲಾಸಿಗೆ ತುಂಬಾ ಒಳ್ಳೆಯದು ಅಂತ ಹೇಳ್ತಾರೆ. ನೀವು ಬೇಕಾದರೆ ಇದನ್ನು ಅನ್ನದ ಜೊತೆ ಕೂಡ ತಿನ್ಬೋದು, ಇಲ್ಲಾಂತಂದರೆ ಸೂಪ್ ಥರ ಕೂಡ ಕುಡಿಬೋದು. ತುಂಬಾ ರುಚಿಯಾಗಿರುತ್ತೆ. ಹಾಗಾದರೆ ಈ 2 ರೆಸಿಪೀಸ್ ನಿಮ್ಮೆಲ್ಲರಿಗೂ ಇಷ್ಟ ಆಯಿತು ಅಂತ ಭಾವಿಸ್ತೀವಿ. ರೆಸಿಪಿ ಇಷ್ಟ ಆಗಿದ್ರೆ ದಯವಿಟ್ಟು ವಿಡಿಯೋನ ಲೈಕ್ ಮಾಡಿ. ಹಾಗೆ ನೀವು ನಮ್ಮ ಚಾನಲ್ಗೆ ಫಸ್ಟ್ ಟೈಮ್ ಬರ್ತಾ ಇದ್ರೆ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಅದರ ಪಕ್ಕದಲ್ಲಿರುವಂಥ ಬೆಲ್ ಐಕಾನನ್ನು ಪ್ರೆಸ್ ಮಾಡೋದಕ್ಕೆ ಖಂಡಿತವಾಗ್ಲೂ ಮರಿಬೇಡಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಪುನಃ ಭೇಟಿಯಾಗೋಣ. ಬಾಯ್.